Hello everyone, welcome to my channel. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲಿಗೆ ಹೋಗ್ತಾ ಇದ್ದೀವಿ ರೀ? ಬೆಳಗ್ಗೆ ಚಳಿ ಚಳಿ ಏನಿಲ್ಲ, ಚಳಿ ಅಂತ ಬಿಸಿಲಿಗೆ ಬಂದು ನಿಂತಿದ್ದೀವಿ. ಬಿಸಿಲಿಗೆ ಬಂದು ನಿಂತಿದ್ವಿ. ಒಂದು ವೀಕಿಗೆ ಏನೇನು ಬೇಕು ಕುಕ್ಕಿಂಗಿಗೆ ಐಟಮ್ಸ್ನ ತರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನು ತಗೊಳ್ತೀವಿ ನೋಡೋಣ. ಓಕೆ, ನಿಮ್ಗೆ ರಜಾ ಅಂತೆ ಒಂದು ವಾರ ರಜೆ ಇದೆ. ಏನು ಮಾಡೋಣ, ಇಂಡಿಯಾಗೆ ಬರೋಣ ಅಂದರೆ ಸಾಕಾಗಲ್ಲ ಒಂದು ವೀಕು. ಸೊ ಅದಕ್ಕೆ ಇಲ್ಲೇ ಲೋಕಲಲ್ಲಿ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ. ಓಕೆ, ನಮಗೆ ಒಳ್ಳೆ ಕಂಟೆಂಟ್ ಕೊಡ್ತೀರಾ ಯೂಟ್ಯೂಬಿಗೆ? ನೋಡೋಣ ಬನ್ನಿ. ಎಲ್ಲೆಲ್ಲಿ ಇವತ್ತು ಒಂದು ಬೀಚ್ ಇದೆ, ನಮ್ಮ ಸಾಯಿ ಬೀಚ ಅಂತಲೇನು ನೋಡೋಣ. ಎಲ್ಲ ಪ್ಲ್ಯಾನ್ ಮಾಡಿ ಹೋಗೋದು, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಇದೆಯಲ್ಲ ಮನೇಲಿ ಅಡುಗೆ ಮಾಡ್ಕೊತೀನಿ. ಅಡುಗೆ ಮಾಡಿಕೊಂಡು. ಓಕೆ, ಈಗ ಬನ್ನಿ ವಿಡಿಯೋಗೆ ಹೋಗೋಣ. ಅಂದರೆ ಮಾರ್ಕೆಟ್ ವಿಡಿಯೋ ಎಷ್ಟೊಂದು ಸತಿ ತೋರಿಸಿದ್ದೀನಿ. ಏನೇನು ತೊಗೋತೀವಿ ಅಂತ, ಒಂದು ವಾರಕ್ಕೆ ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇರ್ಬೋದು ಬೆಳಗ್ಗೆ ಇವತ್ತು ಶೆಡ್ಡೆಲ್ಲ ಫುಲ್ ಖಾಲಿ ಇದೆ. ಖಾಲಿ ಶೆಡ್ಡೆಲ್ಲ ಹುಡುಕಬೇಕು ನನ್ನ ಟೈಮಲ್ಲಿ. ರೀ, ನೀವು ಕಾರ್ ಹೇಳ್ಕೊಟ್ಟಿದ್ದೀರಾ ನನಗೆ? ಒಂದ್ಸರಿ ಹೇಳ್ಕೊಟ್ಟಿದ್ವಲ್ಲ. ಒಂದ್ಸತಿ ಅಷ್ಟೇನಾ? ಇನ್ನೆಂತ ಹೇಳ್ಕೊಡ್ಬೇಕು ನಿಮಗೆ? ಒಂದ್ಸರಿ ಮನೆ ಹತ್ರನೇ ಇರುತ್ತೆ, ಬಂದರು ನೋಡಿ. ಬಾಸ್ ಬಂದರು ಇವರು ನಾವು ಇವತ್ತು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಸಖತ್ ಚಳಿ. ನೋಡ್ಬೋದು, ನಮ್ಮ ಕೊಂಡೋ ಫುಲ್ ಸೈಲೆಂಟ್, ಖಾಲಿ. ಮೊದಲಾದರೆ ಮಾರ್ಕೆಟಿಗೆ ಇಲ್ಲ ಅಲ್ಲಿ ಹೋಗ್ಬೋದಾಗಿತ್ತು. ಈಗ ಒಂದು ರೌಂಡ್ ಬರಬೇಕು. ಏನು ರೀ? ವಾಕ್ ಮಾಡಲಿ ಅಂತ. ಹಾಂ, ನೀವು ವಾಕ್ ಮಾಡೋದಲ್ಲ. ಹೌದಪ್ಪ. ಹಲೋ ಗಾಯ್ಸ್, ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇರ್ಬೋದು, ಇವತ್ತಿನ ವಿಡಿಯೋ ತುಂಬ ದಿನ ಆಯಿತು ನಾನು ಕ್ಯಾಪ್ಚರ್ ಮಾಡಿ. ಇದು ವಿಡಿಯೋ ತೊಗೊಂಡಿದ್ದು ಮೇ ಬಿ ನಾನು ಡಿಸೆಂಬರಲ್ಲಿ ಅಂತ ಅಂದ್ಕೊತೀನಿ. ಹಾಲಿಡೇಸ್ ಇತ್ತಲ್ಲ, ನನ್ನ ಹಸ್ಬೆಂಡ್ಗೆ 1 ವೀಕ್ ಹಾಲಿಡೇಸ್ ಇತ್ತು. ಆ ಟೈಮಲ್ಲಿ ತೊಗೊಂಡಿದ್ದು. ನೀವು ಇಂಟ್ರೋ ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊತೀನಿ. ಅವತ್ತು ನಾನು ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ, ಬ್ಯುಸಿ ಇದ್ದೆ. ಹಾಗಾಗಿ ಇವತ್ತು ಟೈಮ್ ಸಿಕ್ಕಾಗ ಸ್ವಲ್ಪ ವಾಯ್ಸ್ ಓವರ್ ಎಡಿಟ್ ಮಾಡಿ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೇ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ವಿಡಿಯೋ ಆಲ್ರೆಡಿ ನಾನು ಮಾರ್ಕೆಟ್ ಎಷ್ಟೊಂದು ಸತಿ ನಾನು ತೋರಿಸಿರೋದ್ರಿಂದ ನಾನು ಈ ನಡುವೆ ಮಾರ್ಕೆಟ್ಗೆ ಹೋದರೆ ನಾನು ವಿಡಿಯೋ ಮಾಡ್ಕೊಳ್ಳಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ಏನೇನು ತೊಗೊತೀನಿ, 1 ವೀಕಿಗೆ ಏನೇನು ತೊಗೋತೀನಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಈ ಥರ ನಾನು ಅಪ್ಲೋಡ್ ಮಾಡಿಲ್ಲ ಇದುವರೆಗೂ. ಹಾಗಾಗಿ ಅಪ್ಲೋಡ್ ಮಾಡೋಣ ಅಂತ ಯೋಚನೆ ಮಾಡಿ ಆಮೇಲೆ ತೊಗೊಂಡಿದ್ದು. ನಮಗೆ ಎಷ್ಟು ಬೇಕು ಅಷ್ಟು ನಾವು ತೊಗೊಳ್ಬೋದು. ಇಲ್ಲಿ ಏನಂದರೆ ಪ್ರತಿಯೊಂದೂ KG ವೈಸಲ್ಲೇ ಅಮೌಂಟನ್ನು ಹಾಕಿರ್ತಾರೆ. ಎಷ್ಟು ನಾವು ಏನೇ ತೊಗೊಂಡ್ರೂ KG ಥರನೇ ತೊಗೊಳ್ಬೇಕು. ಹಾಗಾಗಿ ನೋಡ್ತಾ ಇರ್ಬೋದು, ಇಂಡಿಯನ್ ಸ್ಟೈಲ್ ಬೀನ್ಸು ಫಾರ್ ದ ಫಸ್ಟ್ ಟೈಮ್ ನಾನು ಅದೇ ಶಾಪಲ್ಲಿ ನೋಡಿದ್ದು. ಇಲ್ಲಿ
ಯಾಕಂದರೆ ಇಲ್ಲಿ ಆ ಥರ ಸಿಗಲ್ಲ. ಅಲಸಂದೆ ಕಾಳು ಅಂತಾರಲ್ಲ, ಅದನ್ನೇ ಬೀನ್ಸ್ ಅಂತ ಇಲ್ಲಿ ಮಾರ್ತಾರೆ. ಆದರೆ ಇಂಡಿಯನ್ ಸ್ಟೈಲ್ ಬೀನ್ಸ್ ಇದು ಆ ಶಾಪಲ್ಲಿ ಈ ನಡುವೆ ಸಿಗ್ತಾ ಇದೆ. ಫಸ್ಟೆಲ್ಲ ಸಿಗ್ತಾ ಇರಲಿಲ್ಲ, ತುಂಬಾ ಕಡಿಮೆ. ಒಂದು ವಾರಕ್ಕೆ ಏನೇನು ಬೇಕು ಅದನ್ನು ನಾನು 1 ವೀಕ್ ಅಂದರೆ ಸಂಡೇನೇ ನಾನು, ನನ್ನ ಹಸ್ಬೆಂಡು, ಅವ್ರ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಹೋಗಿ ಶಾಪ್ ಮಾಡ್ಕೊಂಡು ಬರ್ತೀವಿ ಮಾರ್ಕೆಟಲ್ಲಿ. ಮನೆ ಹಿಂದ್ಗಡೆನೇ ಮಾರ್ಕೆಟ್ ಇರೋದ್ರಿಂದ ತುಂಬ ಈಸಿ ಅಂತ ಹೇಳ್ಬೋದು. ನಾನು ಅವತ್ತು ಬೀನ್ಸ್ ಆಗಿರ್ಬೋದು, ಬೆಂಡೆಕಾಯಿ ತೊಗೊಳ್ಲಿಲ್ಲ, ಯಾಕಂದರೆ ತುಂಬ ಬಲ್ತಿತ್ತು. ಅದರೊಳಗಡೆ ಒಂದು 4-5 ಮಾತ್ರ ಚೆನ್ನಾಗಿರೋದಿತ್ತು. ಹಾಗಾಗಿ ಬೆಂಡೆಕಾಯಿ ತೊಗೊಳ್ಲಿಲ್ಲ. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಮುಂದೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲ ತೊಗೊಂಡು ಮನೆಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಅಷ್ಟೇ, ಅವತ್ತೇನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ತುಂಬ ಬ್ಯುಸಿ ಇದ್ದಿದ್ದ ಕಾರಣ, ಬ್ಯುಸಿ ಅಂತ ಅಂದರೆ ವರ್ಕ್, ತುಂಬ ಲೈಫಲ್ಲಿ ತುಂಬಾ ಚೇಂಜಸ್ ನಡೀತಾ ಇದೆ. ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಅಪ್ಕಮಿಂಗ್ ವಿಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಒಂದು ಸ್ಮಾಲ್ ವ್ಲಾಗ್ ನನ್ನ ಕಡೆಯಿಂದ. ಯಾಕಂದರೆ ವಿಡಿಯೋ ಹಾಕೋಕ್ಕೆ ನಾನೇನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ತುಂಬ ದಿನ ಆಯಿತು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಹಳೆ ವೀಡಿಯೋಸ್ ಇತ್ತಲ್ಲ, ಹಾಗಾಗಿ ಹಾಕೋಣ, ಒಂದು ಸ್ಮಾಲ್ ಅಪ್ಡೇಟ್ ನಿಮಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಕ್ಲಿಪ್ಪಿಂಗಿಗೆ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಮುಂದೆ ಬರೋ ವೀಡಿಯೋಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆಯೇ ಲೈಫಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತಲೂ ಸಹ ನಾನು ಮತ್ತು ನನ್ನ ಹಸ್ಬೆಂಡ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಹಾಗೆಯೇ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ ಬರೋದ ಕಾರಣ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಈಗ ನನ್ನ ಚಾನಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ 5500 ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಯಾಕಂದರೆ ತುಂಬ 2-3 ಇಯರ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ. ಅಯ್ಯೋ ಆಗೋದಿಲ್ವೇನೋ, ಬಿಟ್ಟುಬಿಡೋಣ, ಎಷ್ಟೊಂದು ಸತಿ ಅನಿಸಿದೆ, ಬಿಟ್ಟುಬಿಡಬೇಕು, ಆಗೋದಿಲ್ಲ ನನ್ನ ಕೈಲಿ ಮಾಡೋಕ್ಕೆ, ಎಷ್ಟೊಂದು ಸತಿ ಅನಿಸಿದೆ. ಯಾಕಂದರೆ ವೀಡಿಯೋಸ್ ಹಾಕಿನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಿದ್ದ ಕಾರಣ ಎಷ್ಟೊಂದು ದಿನ ಅನಿಸಿದೆ, ಬೇಡ ಮಾಡೋದು, ಬಿಟ್ಬಿಡೋಣ, ತುಂಬ ಕಷ್ಟ ಏನೋ ಅಂತ ಅನ್ನಿಸಿದ ದಿನಗಳು ಉಂಟು. ಹಾಗಾಗಿ ಈಗ ಏನಂದರೆ ತುಂಬ ನನಗೇ ಮೋಟಿವೇಶನ್ ಸಿಕ್ತಾಗಿದೆ. 5500 ಅಂದರೆ ಸುಮ್ಮನೆ ಅಲ್ಲ. ಅಷ್ಟು ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ವೀಡಿಯೋಸಿಗಾಗಿ ಕಾಯ್ತಾ ಇದ್ದೀರಾ, ಕಮೆಂಟ್ ಹಾಕ್ತೀರಾ, ಲೈಕ್ ಮಾಡ್ತೀರಾ ಅಂದರೆ ನಾನು ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡಬೇಕಲ್ವ. ಹಾಗಾಗಿ ಇನ್ನು ಮುಂದೆ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ, ವಿಡಿಯೋ ಮಿಸ್ ಆಗೋಲ್ಲ. ಪ್ರತಿಯೊಂದು ನನ್ನ ಲೈಫಲ್ಲಿ ನಡೆಯೋ ಪ್ರತಿಯೊಂದು ಅಪ್ಡೇಟ್ಸ್ ಆಗಿರ್ಬೋದು, ಅಪ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಪ್ರತಿಯೊಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡ್ಕೋತೀನಿ. ನಿಮ್ಮ ಎಲ್ಲರ ಸಹಾಯ ನನಗೆ ಬೇಕು. ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ ಯು. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರಿಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ನೀವು ಸ್ಕಿಪ್ ಮಾಡಿ ವಿಡಿಯೋಸ್ ನೋಡಿಬಿಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಏನೇನಾಗಿದೆ, ನಾನು ಥೈಲ್ಯಾಂಡಲ್ಲಿ ಹೇಗೆಲ್ಲ ನಮ್ಮ ಜೀವನ ಹೇಗಿದೆ, ಇಲ್ಲಿ ಯಾವ ರೀತಿ ನಾವು ಪ್ರತಿಯೊಂದನ್ನು ಮಾಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈರುಳ್ಳಿ 10 ಕೆ ಜಿಗೆ 270 ಬಾತ್ ಆಯಿತು. ಮತ್ತು ಕ್ಯಾರೆಟ್, ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು ಸ್ವಲ್ಪ ಬ್ರೌನಿ ಸ್ನ್ಯಾಕ್ಸ್ ಶಾಪಲ್ಲಿ ಸಪೋಟೊ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಮತ್ತು ಬೀನ್ಸ್, ನಿಂಬೆಹಣ್ಣು, ಹೂವು, ಆರೆಂಜ್ ಇದೆ,
ಮತ್ತು ಇಲ್ಲಿ ಒಣಮೆಣಸಿನಕಾಯಿ, ಇದೂ ಬ್ರೌನಿನೇ. ಇಷ್ಟೆಲ್ಲ ತಂದೆ. ಇವತ್ತಿಗೆ ಮಾರ್ಕೆಟ್ ವಿಡಿಯೋ ತೋರಿಸಿದ್ದೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.